ಜೈ ಕನ್ನಡಿಗರ ರಕ್ಷಣಾ ವೇದಿಕೆಯ ವತಿಯಿಂದ ಮಹಾತ್ಮ ಗೌತಮ್ ಬುದ್ಧ, ವಿಶ್ವಗುರು, ಅಣ್ಣ ಬಸವಣ್ಣ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮದ ನಿಮಿತ್ತವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಗುರುತಿಸಿ ಬುದ್ಧ ಬಸವ ಅಂಬೇಡ್ಕರ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ವೇದಿಕೆಯ ಸಂಸ್ಥಾಪಕರ ಅಧ್ಯಕ್ಷರಾದ ಸಚಿನ್ ಫಾರ್ತಾಬಾದ್ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಹಾತ್ಮ ಗೌತಮ್ ಬುದ್ಧ, ವಿಶ್ವಗುರು, ಅಣ್ಣ ಬಸವಣ್ಣ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮೇಲಾವಾಸಿ ನಾರಾದ ಗಣ್ಯರಿಗೆ ಸನ್ಮಾನಿಸಿ ಹೊರಿಸಲಾಯಿತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಗುರುತಿಸಿ ಬುದ್ಧ ಬಸವ ಅಂಬೇಡ್ಕರ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ವರ್ಷಗಳ ಹಿಂದೆ ಮಹಾತ್ಮ ಬುದ್ಧನ ಸಂದೇಶಗಳು ನಾನು ತಿಳಿದುಕೊಂಡ ಹಾಗೆ 12ನೇ ಶತಮಾನದ ಬಸವಣ್ಣನವರ ವಚನಗಳಲ್ಲಿವೆ. 12ನೇ ಶತಮಾನದ ಬಸವಣ್ಣನ ಸಂದೇಶಗಳು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿವೆ. ನೀವೆಲ್ಲರೂ ಓದ್ಕೊಂಡ್ರೆ ಮಾತ್ರ ತಿಳಿಯುತ್ತದೆ, ಸುಮ್ಮನೆ ಕುಂತು ಹರಟೆ ಹೊಡೆದ್ರೆ ಯಾವುದು ತಿಳಿಯಲ್ಲ. ಬಸವಣ್ಣನವರನ್ನ, ಬುದ್ಧವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಹಳ ಹತ್ತಿರದಿಂದ ನೀವೇನಾದರೂ ನೋಡಿದ್ರೆ ಮಾತ್ರ ಇದು ಸಾಧ್ಯ ಆಗ್ತದೆ. ಮೊದಲನೇದಾಗಿ ನೀವೆಲ್ಲ ಓದ್ಕೋಬೇಕು.
ನಾವು ಹೋದಲ್ಲೆಲ್ಲ ಒಂದು 2-3 ಫಂಕ್ಷನ್ದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮತ್ತು ಪ್ರಗತಿಪರ ಚಿಂತಕರಾಗಿರುವ ಮತ್ತು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ ಪುಟ್ಟಮಣಿ ಮೇಡಮ್ ಅವರ ಭಾಷಣದಲ್ಲೇ ನಾನು ಕೇಳ್ತಾ ಇದ್ದೆ, ನೀವೆಲ್ಲ ಗಂಡಸ ಮಕ್ಕಳಿಗಿಂತ ಹೆಣ್ಮಕ್ಳು ನೀವೆಲ್ಲ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ರಿ. ಕಾರ್ಯಕ್ರಮ ಸಚಿನ್ಗೆ ಮಾರಿ ತೋರಿಸ್ಬೇಕಂತ ಬಂದು ಹೋದವ್ರನ್ನೂ ಭಾಳ ಜನ ಇದ್ದಿರಿ. ನೀವು ಯಾವ ಹೆಣ್ಮಗಳು ನೀವೆಲ್ಲ ಪ್ರತಿನಿತ್ಯ ಯಾ ದೇವರು ಯಾ ದಿಂಡ್ರು ಯಾರನ್ನ ನೆನೆಸ್ತಿರೋ ಅದಕ್ಕಿಂತ ಪ್ರಥಮದಲ್ಲಿ ನೆನೆಸ್ಬೇಕಾಗಿದ್ದು ನಮ್ಮ ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ. ಅವತ್ತಿನ ಪಾರ್ಲಿಮೆಂಟ್ನಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ನನ್ನ ಹೆಣ್ಣು ಮಕ್ಕಳಿಗೆ ನನ್ನ ಅಕ್ಕ ತಂಗಿಯರಿಗೆ ಸಮಪಾಲು ಕೊಡ್ರಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತ ಮಂಡನೆ ಮಾಡಿದಾಗ ಅವತ್ತು ಧಿಕ್ಕರಿಸಂಥ ಸರ್ಕಾರಕ್ಕೆ ಮೊಟ್ಟ ಮೊದಲನೇದಾಗಿ ರಾಜೀನಾಮೆಯನ್ನು ಕೊಟ್ಟು ಹೊರಬಂದಂತಹ ಮಹಾಪುರುಷ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮ್ಮಿಬ್ಬರಿಗೆ ಗಂಡ ಹೆಂಡತಿಗೆ ಸನ್ಮಾನ ಮಾಡೀನಿ. 100 ವರ್ಷಗಳ ಕಾಲ ಆಯುಷ್ಯ ಬರ್ರಿ ಇಬ್ಬರಿಗೆ ಇರಲಿ ಅಂಥೇಳಿ ಬೇಡ್ಕೊಂಡೀನಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯದಲ್ಲಿ ಕೂಡ ನಿನಗೆ ಬೆಳೆಸ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ. ಮತ್ತು ಇನ್ನಿತರ ಎಲ್ಲ ಸದಸ್ಯರಿಗೆ, ನಮ್ಮ ಚಂದ್ರಿಕಾ ಪರಮೇಶ್ವರರಿಗೆ ಒಂದು ವಿಶೇಷವಾದಂಥ ಸನ್ಮಾನ ಮಾಡಿದ್ರಲ್ಲ, ಇದರಿಂದ ಕಲಬುರಗಿಯ ಜನತೆಗೆ ಒಂದು ಉತ್ತಮವಾದಂಥ ರೆಸ್ಪೆಕ್ಟ್ ಕೊಟ್ಟ ಕೆಲಸ ನೀವು ಸಚಿನ್ ಮಾಡಿದ್ದಿ. ನಿನಗೆ ತುಂಬ ಅಭಿನಂದನೆಗಳು. ಮತ್ತು ನಮ್ಮ ಸರ್ಕಾರದ ವತಿಯಿಂದನೂ ಕೂಡ ನಿನಗೆ ಅಭಿನಂದನೆಗಳು. ಸಚಿನ್ ಯಾವಾಗಲೂ ಶಿಕ್ಷಣದಲ್ಲಿ ಉತ್ತಮ ಕೆಲಸ ಮಾಡಿದವರಿಗೆ, ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡಿದವರಿಗೆ, ಮತ್ತು ಈ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಕೆಲಸಗಳು ಮಾಡಿದಂಥವ್ರಿಗೆ, ಅವರೆಲ್ಲ ಮತ್ತು ಡಾಕ್ಟರ್ಗಳಿಗೆ ಇವರೆಲ್ಲರನ್ನು ಗುರುತಿಸಿ ಇದನ್ನು ಚಾಲನೆ ಕೊಟ್ಟ ಗುಲ್ಬರ್ಗದಲ್ಲಿ ಮೊಟ್ಟ ಮೊದಲನೇ ಮನುಷ್ಯ ಅಂದ್ರೆ ನಮ್ಮ ಸಚಿನ್ ಪ್ರತಾಪ್. ಭಾಳ ಖರ್ಚು ಮಾಡ್ತಾನೆ. ಯಾರ ಒಂದು 1000 ರೂಪಾಯಿ ಸಹಾಯ ಮಾಡಿದ್ರೆ 10,000 ರೂಪಾಯಿ ಅವನೇ ಖರ್ಚು ಮಾಡ್ತಾನೆ. ಬಹುಶಃ ಅವನ ಹೆಂಡತಿನೇ ಕೊಡ್ತಾಳೋ ಯಾರು ಕೊಡ್ತಾಳೋ ಗೊತ್ತಿಲ್ಲ ನನಗೆ. ಭಾಳ ಸಂತೋಷ ಆಗಿದೆ. ಬೇಕು, ಸಮಾಜದಲ್ಲಿ ನಿಮ್ಮಂಥವ್ರು ಬೇಕು. ಬುದ್ಧನ ಹೆಸರು ನೆನಪು ಮಾಡ್ತೀರಿ, ಬಸವಣ್ಣವ್ರ ಹೆಸರು ನೆನಪು ಮಾಡ್ತೀರಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರು ನೆನಪು ಮಾಡ್ತೀರಿ. ಅವರು ಮಾಡಿದಂಥ ಕೆಲಸಗಳು ನೆನಪಿಸ್ತಕ್ಕಂಥ ಕೆಲಸ ಮಾಡಿ ಮುಂದಿನ ಪೀಳಿಗೆಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ನೀವು ಮಾಡ್ಲಕತ್ತೀರಿ. ಇನ್ನೂ ಬೆಳಿಬೇಕು. ನೀವು ಬೆಳೆದು ನಾಳೆ ಬರ್ತಕ್ಕಂಥ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ನಿಮ್ಮನ್ನು ನೇಮಕ ಮಾಡ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನೀವು ಮಾಡಿದಂಥ ಕೆಲಸಕ್ಕೆ ನಾವೇನಾರ ಮಾಡಬೇಕಲ್ಲ. ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ, ನಿನಗೆ ಮುಖ್ಯಮಂತ್ರಿಯ ಪದಕ ನೀಡ್ತಕ್ಕಂಥ ಕೆಲಸ ನಾ ಪ್ರಾಮಾಣಿಕವಾಗಿ ಮಾಡ್ತೀನಿ, ಮಾಡೇ ತೀರ್ತೀನಿ. ನಾನು ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ನಿನ್ನ ಸಂಸ್ಥೆಗೆ ನೀ ಮಾಡ್ತಕ್ಕಂಥ ವೇದಿಕೆಯ ಕೆಲಸಗಳಿಗೆ ನನ್ನಿಂದ ಏನೇನು ಸಹಾಯ ಮಾಡಬೇಕು ಅದೆಲ್ಲನೂ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ಅಂದರೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂದರೆ ಇದೇ ಒಂದು ಕಾಯಕವೇ ಕೈಲಾಸ. ಎಲ್ಲರೂ ಅವರವರ ವರ್ತಿಯಲ್ಲಿ, ಅವರವರ ಪ್ರವೃತ್ತಿಯಲ್ಲಿ ಕಾಯಕವೇ ಕೈಲಾಸ ಒಂದು ಶ್ರದ್ಧೆ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಎದುರು ಕೂತಂಥ ಎಲ್ಲ ತಾಯಂದ್ರೂ ಕೂಡ ಹಾಗೂ ಎಲ್ಲ ತಂದೆಯಂದರು ಕೂಡ ಎಲ್ಲ ಅವರವರ ಕ್ಷೇತ್ರದಲ್ಲಿ, ಯಾರು ಡಾಕ್ಟರ್ ಇದ್ರದ್ದು ವಿವಿಧ ಕ್ಷೇತ್ರಗಳು ತಾವೆಲ್ಲರೂ ಸಾಧನೆಗೈದಿ ನಿಮ್ಮೆಲ್ಲರಿಗೂ ಒಂದು ಸಮಾಜ ಸೇವೆಯಲ್ಲಿ ಎಲ್ಲರೂ ಸಚಿನ್ ಪ್ರತಾಪ್ ಅವರು ಧರ್ಮಪತ್ರಿ ನಿಮ್ಮೆಲ್ಲರಿಗೂ ಸನ್ಮಾನ ಮಾಡಿ ಏನೊಂದು ಒಂದು ಒಂದು ಸಂತೋಷ ಕೊಟ್ಟಿದ್ದಾರಲ್ಲ, ಇದಕ್ಕಿಂತ ಒಂದು ಹೆಚ್ಚಿಗೆ ದೊಡ್ಡ ಖುಷಿ ಯಾವುದೂ ಅಲ್ಲ. ಹಾಗೂ ಅವ್ರು ಸನ್ಮಾನ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಜವಾಬ್ದಾರಿ ಬಂತು. ಇನ್ನೂ ಅವರ ಒಂದು ಸನ್ಮಾನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಗಳಿಸ್ಬೇಕಂತಂತೇಳಿ ಒಂದು ಹೆಚ್ಚಿನ ಒಂದು ಶಕ್ತಿ ತಮಗೆ ಬಂದಿದೆ. ಹಾಗೂ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಏನು ಸಚಿನ್ ಪ್ರತಾಪ್ ಮಾಡಿದರೆ, ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕಷ್ಟು ಅವರ ಹಿತನುಡಿ ಹಾಗೂ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಇವು 3 ಮಾತುಗಳ ಮೂಲಕ ಇಡೀ ದೇಶ ಹಾಗೂ ವಿಶ್ವಕ್ಕೆ ಒಂದು ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಾಕಷ್ಟು ಅವರ ಈಗಿನ ಕಾಲದಲ್ಲಿ ಏನು ಸಾಕಷ್ಟು ಒಂದು ಲೈಟ್ಗಳಿದ್ದಾವೆ, AC ರೂಮ್ಗಳಿದ್ದಾವೆ, ಸಾಕಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದ್ದಾವೆ ಇವತ್ತಿನ ದಿನ ಶಿಕ್ಷಣ ನಾವು ಪಡ್ಲಿಕ್ಕೆ. ಆಗಿನ ಕಾಲದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಲಿಯುವಾಗ ಯಾವುದೂ ಲೈಟ್ ಇರಲಿಲ್ಲ, ಯಾವುದೂ ದೊಡ್ಡ ಬಿಲ್ಡಿಂಗ್ ಇರಲಿಲ್ಲ, AC ರೂಮ್ ಇರಲಿಲ್ಲ. ಅಂದೂ ಕೂಡ ಇವತ್ತು ವಿಶ್ವಕ್ಕೆ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಉನ್ನತ ಶಿಕ್ಷಣ ಪಡೆದುಕೊಂಡಂಥ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೂ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಹಾಗೂ ಏನಿತ್ತು
ಎಲ್ಲರಿಗೆ ಒಂದು ನ್ಯಾಯ ಒದಗಿಸಿ ಕೊಟ್ಟಂಥ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಎಲ್ಲರಿಗೆ, ಸಣ್ಣವರಿಗೆ, ದೊಡ್ಡವರಿಗೆ, ಶ್ರೀಮಂತರಿಗೆ, ಬಡವರಿಗೆ ಎಲ್ಲರಿಗೆ ಹಕ್ಕು ಕೊಡಿಸುವಂಥ ಒಂದು ನಾಯಕ. ಎಲ್ಲರಿಗೂ ಒಂದೇ ಓಟು, ಇವತ್ತು ಸಣ್ಣವರಲ್ಲಿ ದೊಡ್ಡವರಲ್ಲಿ ಒಂದೇ ಓಟು ಕೊಡುವ ಮೂಲಕ ಎಲ್ಲರಿಗೂ ಒಂದು ಹಕ್ಕು, ಒಂದು ಮಂಡನೆ ಮಾಡುವಂಥ, ನಮ್ಮೆಲ್ಲರಿಗೂ ಒಂದು ನ್ಯಾಯ ಕೊಡಿಸುವುದಂಥ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಮಾಜಕ್ಕೆ ಸೀಮಿತರಲ್ಲ, ಸರ್ವ ಜನಾಂಗದ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ಇವತ್ತು ಸಚಿನ್ ಪ್ರತಾಪ್ ಬಹಳ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೂ ಇವತ್ತು ಪ್ರತಿ ವರ್ಷ ಕೂಡ ಅವರ ಧರ್ಮಪತ್ನಿ ಅವರು ಸೇರಿ ಒಳ್ಳೆ ಒಂದು ಕಾರ್ಯಕ್ರಮ ಮಾಡ್ತಾರೆ. ಇದೇ ರೀತಿ ಕೂಡ ಅವರಿಗೆ ಮುಂದೂ ಕೂಡ ಒಂದು ದೇವರು ಒಂದು ಹೆಚ್ಚಿನ ಶಕ್ತಿ, ಒಂದು ದೇವರು ಒಳ್ಳೆಯ ಒಂದು ಆಯುಷ್ಯ, ಆರೋಗ್ಯ, ಸಂಪತ್ತು ಅವರಿಗೆ ಕೊಡಲಿ. ಹಾಗೂ ಇನ್ನು ಇದೇ ಥರ ಕಾರ್ಯಕ್ರಮ ಮಾಡಲಿ, ಇದೇ ಥರ ಒಂದು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿ ತಾವು ಇರಬೇಕು. ಹಾಗೂ ದೇವರು ತಮಗೆಲ್ಲ ಒಳ್ಳೇದು ಮಾಡ್ತಾರೆ, ತಮ್ಮ ಧರ್ಮಪತ್ನಿಯವರಿಗೆ ಅಂತಂತ ಹೇಳಿ ಇವತ್ತು ಜೈ ಕನ್ನಡಿಗರ ರಕ್ಷಣೆ ವೇದಿಕೆ ವತಿಯಿಂದ ನಾವು ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿರುವಂಥ ಕನ್ನಡ ಭವನದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಪ್ರತಿ ವರ್ಷ ನಾವು ಇದು 8ನೇ ವರ್ಷ ನಾವು ನಮ್ಮ ಜೈ ಕನ್ನಡ ರಕ್ಷಣೆ ವೇದಿಕೆ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರನ್ನು 3 ಮಹಾಪುರುಷರ ಜಯಂತಿಯನ್ನು ನಾವು ನಮ್ಮ ಸಂಘಟನೆ ವತಿಯಿಂದ ಮತ್ತು ಕಲಬುರಗಿ ನಗರದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗುರುತಿಸಿ ಮತ್ತು ಅರ್ಧಕ್ಕಾಗಿ ವಿಶೇಷ ಕಾಂಗ್ರೆಸ್ ಪಕ್ಷ ಇವತ್ತು ಸರ್ಕಾರದಿಂದ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗಾದಲ್ಲಿ ಆಯ್ಕೆ ಮಾಡಿರುವಂಥ ಏನು 5 ಗ್ಯಾರಂಟಿಗಳದ ಕರ್ನಾಟಕದಲ್ಲಿ ಮಾಡಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾಡಿರುವಂಥ ಅವರಿಗೆ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿ ಮತ್ತು ಸದಸ್ಯರಾಗಿ ಮಾಡೋದಕ್ಕೆ ಅವರನ್ನು ಗುರುತಿಸಿ ನಾವು ಇವತ್ತು ಅಭಿನಂದನೆ ಕಾರ್ಯಕ್ರಮವನ್ನು ಇವತ್ತು ನಾವು ಜೈ ಕನ್ನಡ ರಕ್ಷಣೆ ವೇದಿಕೆಯ ವತಿಯಿಂದ ಇಲ್ಲಿ ಮಾಡಿದ್ದೇವೆ. ಇದರ ಕಾರ್ಯಕ್ರಮದ ಉದ್ಘಾಟಕರಾಗಿ ತಿಪ್ಪಣ್ಣ ಕಮ್ಮಕ್ನೂರು ಅವರು ಸಾಬರು ಬಂದಿದ್ದರು, ವಿಧಾನ ಪರಿಷತ್ ಸದಸ್ಯರು. ಅದೇ ರೀತಿಯಾಗಿ ಏನು ಪ್ರಶಸ್ತಿ ಪ್ರದಾನ ನಮ್ಮ ನೀಲಕಂಠ ಮುಲ್ಗೆ ಸರ್ ಅವರು ಬಂದಿರು. ಅದೇ ರೀತಿಯಾಗಿ ನಮ್ಮ ಸ್ವಾಮಿಗಳಾಗಿರುವಂಥ ರಾಜಶೇಖರ ಸೋಮಶೇಖರ್ ಸಾಬರು, ನದಿ ಸಿನ್ನೂರವರು ಬಂದಿರು. ಅದೇ ರೀತಿಯಾಗಿ ಎಲ್ಲ ನಾಯಕರು ಈ ರೀತಿ ವಿಜಯಕುಮಾರ್ ತೆಗಿಲ್ತಿಪ್ಪಿ ಅವರು ಇರ್ಬೋದು, ವಿಜಯಕುಮಾರ್ ಕಟ್ಟಿಮನಿ ಇರ್ಬೋದು. ಇವತ್ತು ನಮ್ಮ ಏನು ನಾವು ಇವತ್ತು ಸೆಂಟ್ರಲ್ ಆಸ್ಪತ್ರೆ ವತಿಯಿಂದ ಏನು ಇವತ್ತು ನಾವು ಆಶ್ರಯಲ್ಲಿ ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಆ ಡಾಕ್ಟರ್ ಅಧ್ಯಕ್ಷರಾಗಿರುವಂಥ ನಮ್ಮ ಸಲ್ಮಾನ್ ಪಟೇಲ್ ಸರ್ ಅವರು ಬಂದಿದ್ದರು. ಎಲ್ಲರೂ ಇವತ್ತಿಗೆ ನಾವು ವಿಶೇಷವಾಗಿ ನಮ್ಮ ಸಂಘಟನೆ ವತಿಯಿಂದ ಬುದ್ಧ ಬಸವ ಅಂಬೇಡ್ಕರ್ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಅವ್ರಿಗೆ ಗೌರವಿಸಿದ್ದೇವೆ. ನಾವು ಮಾಡೋ ಉದ್ದೇಶ ಏನಂತಂದರೆ ಅವರಿಗೆ ಒಂದು ಸ್ಥಾನ, ಮಾನ, ಗೌರವ ಏನು ಸರ್ಕಾರ ಕೊಡಬೇಕಾಗಿತ್ತು ಅದು ನಾವು ಕನ್ನಡ ಪರ ಸಂಘಟನೆದವರು ನಿರಂತರ 365 ದಿನ ಅವ್ರಿಗೆ ದಿನ ನೋಡ್ತೇವೆ. ನಾವು ಏನು ಕೆಲಸ ಮಾಡ್ತಾರೆ, ಯಾವ ಇಲಾಖೆಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ, ಆರೋಗ್ಯ ಕ್ಷೇತ್ರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾವು ಅವರಿಗೇನು ಗುರುತಿಸಿ ಶಿಕ್ಷಣ ಕ್ಷೇತ್ರ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಗುರುತಿಸಿ ಅಲ್ಲೆಲ್ಲಿ ಒಬ್ಬೊಬ್ಬರಿಗೆ ನಾವು ಆಯ್ಕೆ ಪ್ರತಿ ವರ್ಷ ಅಂದರೆ ಬುದ್ಧ ಬಸವ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಮತ್ತು ಅದೇ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಮತ್ತು ರಾಷ್ಟ್ರೀಯ ಕವಿ ಕುವೆಂಪು ಅವರು ಇರ್ಬೋದು. ಸುಮಾರು ಕಾರ್ಯಕ್ರಮ 365 ದಿನದಲ್ಲಿ ನಾವು ಸುಮಾರು ಕಾರ್ಯಕ್ರಮದಲ್ಲಿ ಸುಮಾರು ಜನರಿಗೆ ಗುರುತಿಸಿ ನಾವು ಅವರಿಗೆ ಕುವೆಂಪು ರತ್ನ ಪ್ರಶಸ್ತಿ, ಕರ್ನಾಟಕ ಕಲ್ಯಾಣ ರತ್ನ ಪ್ರಶಸ್ತಿ, ಆಗ ಬುದ್ಧ ಬಸವ ಅಂಬೇಡ್ಕರ್ ಪ್ರಶಸ್ತಿ ಮತ್ತು ಯುವ ರತ್ನ ಪ್ರಶಸ್ತಿಯನ್ನು ಮೂಲಕ ನಾವು ಪ್ರತಿ ವರ್ಷ ನಾವು ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಸಲ ನಾವು ಎಲ್ಲರೂ ನಾವು ಏನು ಬುದ್ಧ ಬಸವ ಅಂಬೇಡ್ಕರ್ ಪ್ರಶಸ್ತಿ ನೀಡಿದ್ದೇವೆ. ಎಲ್ಲರೂ ಬಂದು ಪ್ರಶಸ್ತಿ ಸ್ವೀಕಾರ ಮಾಡಿದವರಿಗೆ ಎಲ್ಲರಿಗೆ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಅಭಿನಂದನೆ ಹೇಳ್ತೇವೆ. ಮತ್ತು ಅದೇ ರೀತಿಯಾದ 5 ಗ್ಯಾರಂಟಿಗಳೊಳಗ ಆಗಿರುವಂಥ ಅಧ್ಯಕ್ಷ ಮತ್ತು ಸದಸ್ಯರಿಗೆ ಅವರಿಗೂ ನಾವು ಇವತ್ತು ಅಭಿನಂದನೆ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಏನು ಬಂದು ಗೌರವ ಕೊಟ್ಟಿದ್ದಾರೆ ಅವರಿಗೂ ಅಭಿನಂದನೆ ಹೇಳ್ತೇವೆ. ಎಲ್ಲ ಸಾರ್ವಜನಿಕರು ಮತ್ತು ನನ್ನ ಕನ್ನಡಿಗರ ಅಭಿಮಾನಿಗಳು, ನನ್ನ ಸಂಘಟನೆ ಎಲ್ಲ ಕಾರ್ಯಕರ್ತರು ಬಂದು ಏನು ಇವತ್ತು ನನಗೆ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೆ ನನ್ನ ಸಂಘಟನೆ ವತಿಯಿಂದ ಧನ್ಯವಾದ ಹೇಳ್ತೀನಿ. ಅರ್ಧಕ್ಕೆ ವಿಶೇಷವಾಗಿ ನನ್ನ ಧರ್ಮಪತ್ನಿ ಅವರ ಪುಷ್ಪಾಂಜಲಿ ಅವರ ಕೈವಾಡ ಭಾಳ, ಯಾಕಂದರೆ ಅವರು ನಾನು ಮುಂಜಾನೆ ಸಾಯಂಕಾಲ ಅವ್ರಿಗೆ ಟೈಮೇ ಕೊಡೋಲ್ಲ, ಆದರೂ ಅವ್ರು ಇವತ್ತು ನನಗೆ ಸಪೋರ್ಟ್ ಮಾಡಿದ್ದಾರೆ. ಪತಿ ನನಗೆ ವರ್ಷದಲ್ಲಿ ಸಪೋರ್ಟ್ ಮಾಡ್ತಾರೆ, ನನ್ನ ಬೆನ್ನಲ್ಲಿ ಹೋಗಿ ಜೀವನದಲ್ಲಿ ಹೇಳ್ತಾರಲ್ಲ, ಒಂದು ಪುರುಷ ಯಾರು ಮುಂದೆ ಬರಬೇಕಾದ್ರೆ ಒಂದು ಮಹಿಳೆ ಇರ್ತಾರೆ ಅಂತ, ಆ ರೀತಿಯ ನಮ್ಮ ಮಿಸ್ಸಸ್ ಅವರು ಆಗಿದ್ದಾರೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಇವತ್ತು ನನಗೇನು ಸಹಕಾರ ಮಾಡಿದರೆ ಇದೇ ರೀತಿ ನನಗೆ ಸಾಯವರಿವರೆಗೂ ನನ್ನ ಸಂಘಟನೆ ಎಲ್ಲಿ ತನಕ ನನ್ನ ಜೀವಿತ ಇರ್ತದೆ ಅಲ್ಲಿ ತನಕ ನನಗೆ ನೀವು ಬೆಂಬಲ ಮತ್ತು ನನ್ನ ಬೆನ್ನೆಲು ಹಾಗೆ ಇರ್ರಿ ಅಂತಂದು ಹೇಳಿ ನಾನು ಎಲ್ಲರಿಗೆ ಇನ್ನೊಮ್ಮೆ ಬುದ್ಧ ಬಸವ ಅಂಬೇಡ್ಕರ ಜಯಂತಿಗೆ ಶುಭಾಶಯ ಮತ್ತು ಎಲ್ಲರೂ ಬಂದು ಸನ್ಮಾನ ಮಾಡಬೇಕಂತ ಎಲ್ಲರಿಗೆ ಅಭಿನಂದನೆ ಹೇಳಿ